ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಇದೊಂದು ಸೀಕ್ರೆಟು. ತುಂಬ ಸಿಂಪಲು, ಆದರೆ ಅಷ್ಟೇ ಪವರ್ಫುಲ್ಲು. ಇದನ್ನು ದ ಸ್ಟ್ರೇಂಜೆಸ್ಟ್ ಸೀಕ್ರೆಟ್ ಬೈ ಅರ್ಲ್ ನೈಟಿಂಗೇಲ್ ಅವರು ಎಲ್ಲರಿಗೂ ಹೇಳಿರೋಂಥ ಮೆಸೇಜು. ನಾನು ಆ ಮೆಸೇಜ್ನ ಮದುವೆ ಆಗಿರೋ ಹೆಣ್ಮಕ್ಳ ಜೀವನಕ್ಕೆ ಇದು ಹೇಗೆ ಸಹಾಯ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಒಮ್ಮೆ ಒಬ್ಬ ದೊಡ್ಡ ವ್ಯಕ್ತಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಇವತ್ತು ಜನರಲ್ಲಿ ಏನು ತಪ್ಪಾಗಿದೆ? ಅವರು ಒಂದು ಸ್ವಲ್ಪ ಕ್ಷಣ ಮೌನವಾಗಿದ್ದು ನಂತರ ಹೇಳ್ತಾರಂತೆ, ಈಗಿನ ಜನ ಯೋಚನೆ ಮಾಡ್ತಿಲ್ಲ. ನಾನು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಏನದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿಲ್ಲ. ಸೊ ಇದೇ ವಿಷಯದ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅಂತಿದ್ದೀನಿ. ಇವತ್ತು ನಾವಿರುವಂತಹ ಕಾಲ ಗೋಲ್ಡನ್ ಎರಾದಲ್ಲಿದ್ದೀವಿ. ಎಸ್ಪೆಷಲಿ ಈಗಿನ ಹೆಣ್ಮಕ್ಳು ಚೆನ್ನಾಗಿ ಓದಿದ್ದಾರೆ, ಅವೇರ್ನೆಸ್ ಇದೆ, ಬೆಜ್ಜಾನ್ ಆಪರ್ಚುನಿಟೀಸ್ ಇದೆ. ಆದರೂ ನಿಜವಾಗಿ ನೋಡಿದ್ರೆ ಬಹಳಷ್ಟು ಹೆಣ್ಮಕ್ಳು ಮದುವೆ ಆದಮೇಲೆ ಖುಷಿಯಾಗಿಲ್ಲ. ಯಾಕೆಂತ ಇಮ್ಯಾಜಿನ್ ಮಾಡಿ. ನೋಡಿ, ಈಗ ಎಲ್ಲರೂ ಮದುವೆ ಆಗಬೇಕಾದ್ರೆ ಅವರು ಡ್ರೀಮ್ಸ್ ಇಟ್ಕೊಂಡು ಬಂದಿರ್ತಾರೆ, ಹೋಪ್ಸ್ನ ಇಟ್ಕೊಂಡಿರ್ತಾರೆ, ಎಕ್ಸೈಟ್ಮೆಂಟ್ ಇರುತ್ತೆ, ನನ್ನ ಲೈಫ್ ಸೂಪರ್ ಆಗಿರುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಆದರೆ ಕೆಲವು ವರ್ಷಗಳ ನಂತರ ಕೆಲವ್ರು ಮಾತ್ರ ನಿಜವಾಗಿಯೂ ಪೀಸ್ಫುಲ್ ಆಗಿರ್ತಾರೆ, ಕೆಲವ್ರು ಮಾತ್ರ ಎಮೋಷ್ನಲಿ ಸ್ಟ್ರಾಂಗ್ ಇರ್ತಾರೆ. ಮಿಕ್ಕಿದವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಸ್ಟ್ರಗಲ್ ಮಾಡ್ತಾ ಹೋಗ್ತಿರ್ತಾರೆ, ಅಥವಾ ಸೈಲೆಂಟಾಗಿ ಸಫರ್ ಮಾಡ್ತಾ ಹೋಗ್ತಿರ್ತಾರೆ. ಯಾವಾಗ್ಲೂ ಇದು ಯಾಕೆ ಈ ಥರ ಅಂತ ಯೋಚನೆ ಮಾಡಿದಿರಾ? ಹಾಗಿದ್ರೆ ಅವ್ರ ಡ್ರೀಮ್ಸ್ಗೆ ಏನಾಯ್ತು? ಆ ಕಾನ್ಫಿಡೆನ್ಸು, ಆ ಸ್ಪಾರ್ಕ್ ಎಲ್ಲೋಯ್ತು? ಯಾಕೆ ಅವರು ಊಹಿಸಿದ ಲೈಫು ಮತ್ತು ಅವರು ಬದುಕ್ತಿರೋ ಲೈಫ್ ಮಧ್ಯೆ ಇಷ್ಟು ಡಿಫ್ರೆನ್ಸ್ ಯಾಕಿದೆ? ಯಾಕೆಂದ್ರೆ ಕೆಲವ್ರ ಹತ್ರ ಮ್ಯಾರಿಡ್ ಲೈಫ್ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಇನ್ನು ಕೆಲವರು ಅದರಲ್ಲಿ ಕೊರಕೊಂಡು ನೋವು ಪಡ್ಕೊಂಡು ಇಷ್ಟಿನ ಜೀವನ ಅಂತ ಅನ್ಕೊಂಡು ಯಾಕೆ ಬದುಕ್ತಿದ್ದಾರೆ ಅಂತಂದ್ರೆ ಮೇನ್ ರೀಸನ್ ಬಂದು ಥಿಂಕಿಂಗ್. ಎಸ್, ನಮ್ಮ ಲೈಫು ಚೇಂಜ್ ಆಗೋದು ನಾವು ಏನು ಥಿಂಕ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಾವು ಏನು ಯೋಚಿಸ್ತೀವೋ ನಾವು ಅದೇ ಆಗ್ತೀವಿ. ಎಸ್, ಅರ್ಲ್ ನೈಟಿಂಗೇಲ್ ಅವರು ಹೇಳಿರೋದಿದೆ, ನಾವು ಏನು ಯೋಚಿಸ್ತೀವೋ ನಾವು ಅದೇ ಆಗೋದು. ನಿಮ್ಮ ಮೈಂಡಲ್ಲಿ ಯಾವ ಥಾಟ್ಸು ಪದೇ ಪದೇ ರಿಪೀಟ್ ಆಗ್ತಿದೆ, ಅದೇ ನಿಮ್ಮ ಲೈಫ್ ಕಡೆಗೆ ಕರ್ಕೊಂಡು ಹೋಗ್ತದೆ. ಸಪೋಸ್ ನನ್ನನ್ನು ಯಾರು ಅರ್ಥ ಮಾಡ್ಕೊತಿಲ್ಲ, ನಾನು ಒಂಟಿಯಾಗಿದ್ದೀನಿ, ನನ್ನ ಲೈಫು ನನ್ನ ಕಂಟ್ರೋಲ್ನಲ್ಲಿಲ್ಲ ಇಂತ ಯೋಚಿಸ್ತಾ ಇದ್ರೆ ಅದೇ ನಿಮ್ಮ ಫೀಲಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ಅದೇ ಮಾತು ನಿಮ್ಮ ಮೈಂಡ್ ಕೇಳ್ತಾ ಹೋಗುತ್ತೆ, ಮತ್ತು ಇವನ್ ನಿಮ್ಮ ರಿಲೇಷನ್ಶಿಪ್ ಸಹ ಅದೇ ಥರ ಆಗ್ತಾ ಇರುತ್ತೆ. ಅದೇ ನಿಮ್ಮ ಮೈಂಡ್ಗೆ ಫೀಡ್ ಮಾಡೋದು ನೀವು ಸ್ವಲ್ಪ ಚೇಂಜ್ ಮಾಡಿದ್ರಿ ಅಂತಂದರೆ, ಸಪೋಸ್ ನೀವು ಈ ಥರ ಹೇಳ್ಕೊಂಡ್ರಿ ಅಂತಂದರೆ, ನಾನು ಎಮೋಷ್ನಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಕಾಮಾಗಿದ್ದೀನಿ, ನಾನು ನನ್ನ ಫ್ಯಾಮಿಲಿನ ಹೆಲ್ತಿಯಾಗಿ ಹಾಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಿದ್ದೀನಿ ಅಂತ ಯಾವಾಗ ಅವ್ರು ಅನ್ಕೊಂತಾರೋ ಅದ್ರ ಮೇಲೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಮೈಂಡ್ ಯಾವ ಥರ ಇರುತ್ತೆ ಅಂತಂದರೆ ಭೂಮಿ ಥರ. ಹೇಗೆ ಅಂತಂದರೆ, ಈಗ ಒಬ್ಬ ರೈತ ಬೆಳೆನ ಬೆಳೆಯೋದಕ್ಕೆ ಅಂತ ಭೂಮಿನ ರೆಡಿ ಮಾಡಿಟ್ಟಿರ್ತಾರೆ. ಆ ಭೂಮಿ ಯಾವುದೇ ರೀತಿ ಕ್ವಶನ್ ಮಾಡಲ್ಲ, ನಂಗೆ ಇದೇ ಥರ ಬೆಳೆ ಹಾಕು, ನಾನು ಇದೇ ಥರ ಬೆಳಿತೀನಿ ಅಂತ. ರೈತ ಯಾವ ಬೆಳೆ ಹಾಕ್ತಾರೋ ಅದೇ ಬೆಳೆ ಬೆಳೆಯುತ್ತೆ. ಸಪೋಸ್ ರೈತ ಕಾರ್ನ್ ಬೆಳೆ ಹಾಕಿದ್ರೆ ಕಾರ್ನೇ ಕೊಡುತ್ತೆ, ಅದೇ ಡೆಡ್ಲಿ ಪಾಯ್ಸನ್ ಇರುವಂಥ ಬೆಳೆ ಹಾಕಿದ್ರೆ ಅದೇ ಬೆಳೆ ಕೊಡೋದು.
ಸೊ ನಮ್ಮ ಮೈಂಡು ಅದೇ ಥರನೇ. ನಾವು ಅದಕ್ಕೆ ಒಳ್ಳೆ ಥಾಟ್ಸು, ಒಳ್ಳೆದನ್ನೇ ಮಾತಾಡ್ತಿದ್ರೆ ಅದು ಅದನ್ನೇ ಫೀಡ್ ಮಾಡ್ಕೊಂತಿರುತ್ತೆ. ಅದೇ ನಾವು ಕೆಟ್ಟದನ್ನ ಮಾತಾಡ್ತಾ, ಕೆಟ್ಟದನ್ನ ಮಾಡ್ತಾ, ಕೆಟ್ಟದನ್ನೇ ಕೇಳ್ತಾ ಇದ್ರೆ ನಮ್ಮ ಮೈಂಡು ಅದೇ ಫೀಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಮೈಂಡು ಯಾವುದೇ ರೀತಿ ಜಡ್ಜ್ ಮಾಡಲ್ಲ, ನೀನೇನು ನನಗೆ ಕೊಡ್ತಿದ್ಯಾ ಅಂತ. ನಾನು ಏನು ಕೊಡ್ತೀನೋ ರಿಟರ್ನ್ ಅದೇ ಕೊಡುತ್ತೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತಾರಲ್ಲ, ನಾವೇನು ಹಾಕ್ತೀವೋ ಅದೇ ನಮ್ಗೆ ಸಿಗುತ್ತೆ. ನಾವು ಒಳ್ಳೇದನ್ನ ಹಾಕಿದ್ರೆ ಒಳ್ಳೇದೇ ನಮ್ಗೆ ಸಿಗುತ್ತೆ, ಅದೇ ನಾವು ಕೆಟ್ಟದನ್ನ ಹಾಕಿದ್ರೆ ಕೆಟ್ಟದೇ ನಮ್ಗೆ ಸಿಗುತ್ತೆ. ಸೊ ಅದರಿಂದ ಬಹಳಷ್ಟು ಜನ ಅನ್ಹ್ಯಾಪಿ ಇರೋದಕ್ಕೆ ರೀಸನ್ನು ಲೈಫ್ ಅಲ್ಲ, ನಮ್ಮ ಥಿಂಕಿಂಗು, ನಮ್ಮ ಡೈರೆಕ್ಷನು. ನಮಗೆ ಡೈರೆಕ್ಷನ್ ಬೇಕು ಅಂತಂದ್ರೆ ಏನು ಬೇಕು? ಈಗ ವಿತೌಟ್ ಡೈರೆಕ್ಷನ್ ಇಲ್ಲ ಅಂತಂದ್ರೆ ಬೆಳಗ್ಗೆ ಎದ್ದೊಳ್ತೀವಿ, ಎದ್ಮೇಲೆ ಆ ದಿನ ಕೆಲಸ ಏನಿರುತ್ತೆ ಅದು ಮಾಡ್ತೀವಿ, ಮಾಡಿದ್ಮೇಲೆ ಮುಗಿಯುತ್ತೆ ದಿನ, ಅಷ್ಟೇನಾ? ಇವತ್ತಿನ ದಿನ ಥರನೇ ನಾಳೆ ದಿನನೂ ಮಾಡ್ಕೊಂಡು ಹೋಗ್ತಿದ್ವಿ ಅಂತಂದ್ರೆ ಲೈಫು ಒಂದು ರೊಟೀನ್ ಆಗೋಗ್ಬಿಡುತ್ತೆ. ರೊಟೀನ್ ಆಯ್ತು ಅಂದ್ರೆ ಅದು ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಸೊ ಇವತ್ತೇನು ಮಾಡಿದ್ರೆ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಯಾವಾಗ್ಲಾದ್ರೂ ಓಕೆ, ಇವತ್ತಿನ ದಿನ ಹೀಗಿದೆ, ನಾಳೆ ದಿನ ಏನಾದರೂ ಚೇಂಜ್ ಬೇಕಲ್ಲ, ನಾಳೆ ದಿನ ಏನಾದರೂ ಒಂದು ಹ್ಯಾಡ್ ಮಾಡ್ಕೋಬೇಕಲ್ವಾ, ಇವತ್ತಿನ ದಿನಗಿಂತ ನಾಳೆ ಇನ್ನೂ ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡ್ಬೇಕಲ್ಲ ಅಂತ ಯಾರಾದ್ರೂ ಅನ್ಕೊಂಡ್ವಿ ಅಂತಂದ್ರೆ ಅದು ಹಾಗೆ ಆಗುತ್ತೆ. ಫಸ್ಟ್ ನಾವು ಅನ್ಕೊಳ್ಬೇಕು, ಗುರಿ ಇರಬೇಕು. ನಾವೆಲ್ಲೇ ರೀಚ್ ಆಗಬೇಕು ಅಂದ್ರೂ ಫಸ್ಟ್ ಗುರಿನ ಇಟ್ಕೊಬೇಕು. ಗುರಿ ಏನೇ ಆಗಲಿ, ಸಪೋಸ್ ನಾವು ಚೆನ್ನಾಗಿ ಅರ್ನ್ ಮಾಡಬೇಕು, ಅಥವಾ ರಿಲೇಶನ್ಶಿಪ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಬೇಕು, ಹಾರ್ಮೋನಿಯಸ್ ಆಗಿ ಇಟ್ಕೊಬೇಕು, ಒಳ್ಳೆ ಜಾಬ್ನ ನೋಡಬೇಕು, ನನ್ನ ಮೈಂಡ್ ಕಾಮಾಗಿ ಇಟ್ಕೊಂಡಿರ್ಬೇಕು, ನಾನು ಸ್ಟ್ರಾಂಗ್ ಆಗಿ ಲೀಡ್ ಮಾಡಬೇಕು ನನ್ನ ಲೈಫ್ನ. ಇದರ ಗೋಲ್ ಏನೇ ಆಗಲಿ ಗೋಲ್ ಇಟ್ಕೊಬೇಕು. ಗೋಲ್ ಇಟ್ಕೊಂಡ್ರೆ ಅದಕ್ಕೆ ತಕ್ಕನಂಗೆ ಡೈರೆಕ್ಷನ್ ಸಿಗುತ್ತೆ. ಗೋಲ್ ಇಲ್ಲಾಂದ್ರೆ ನಮ್ಗೆ ಡೆಸ್ಟಿನೇಷನ್ ಇರೋದಿಲ್ಲ. ಡೆಸ್ಟಿನೇಷನ್ ಇದ್ರೆ ನಾವು ಯಾವ ಡೈರೆಕ್ಷನ್ ಹೋಗ್ತೀವಿ, ನಾವು ಅಲ್ಲೇ ತೇಲ್ತಾ ಇರ್ತೀವಿ. ಗೋಲ್ ಇದ್ದವರು ಅವ್ರ ಗೋಲ್ ಕಡೆ ವರ್ಕ್ ಮಾಡಿಕೊಂಡು ಅವ್ರ ಗೋಲ್ನ ಅಚೀವ್ ಮಾಡ್ತಾರೆ. ಗೋಲ್ ಇಲ್ದವರು ಅಲ್ಲೇ ರೊಟೀನ್ ಲೈಫಲ್ಲೇ ತಿಳ್ಕೊಂಡು ಅಲ್ಲೇ ಇರ್ತಾರೆ. ಈಗ ಒಂದು ಸಿಂಪಲ್ ಟಾಸ್ಕ್, ಈಗ ಒಂದು ಡೈರಿ ಅಥವಾ ಒಂದು ಸ್ಮಾಲ್ ಬುಕ್, ಆ ಸ್ಮಾಲ್ ಬುಕ್ಕಲ್ಲಿ ನಿಮ್ಮ ಗೋಲ್ ಏನಂತ ಬರೀರಿ. ಗೋಲ್ ಏನೇ ಆಗಿರ್ಬೋದು, ನೀವು ರಿಲೇಶನ್ಶಿಪ್ನಲ್ಲಿ ಹಾರ್ಮೋನಿಯಸ್ ಆಗಿ ಇರಬೇಕು ಅಂತ ಬಿಲ್ಡ್ ಮಾಡಬೇಕಾಗಿರೋದು, ಅಥವಾ ನೀವು ಇಂಟರ್ನಲಿ ಗ್ರೋ ಆಗಬೇಕು ಅಂದ್ಕೊಂಡಿರೋದು, ನೀವು ಶಾಂತವಾಗಿರಬೇಕು, ಅಥವಾ ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು, ಅಥವಾ ನಿಮ್ಮ ಮನೆಗೆ ನೀವು ಪೀಸ್ ತಂದು ಕೊಡಬೇಕು, ಏನೇ ಆಗಲಿ ಒಂದು ಗೋಲ್ ಮಾತ್ರ ಬರೀಬೇಕು. ಡೈರಿನಲ್ಲಿ ಬರೀರಿ. ಬರೆದಾದ್ಮೇಲೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋಕ್ಕಿಂತ ಮುಂಚೆ ಆ ಗೋಲ್ನ ನೋಡಿ ಹಾಗೆ ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿ, ನೀವೇನು ಗೋಲ್ ಬರೆದಿದ್ರೋ ಅದು ಆಲ್ರೆಡಿ ಆಗಿದೆ ಅಂತ. ಸಪೋಸ್ ನೀವು ಕಾಮಾಗಿರ್ತೀನಿ ಅಂತ ಬರೆದಿದ್ರೆ ನೀವು ಆಲ್ರೆಡಿ ಕಾಮಾಗಿದ್ದೀರಾ ಅಂತ ವಿಜುವಲೈಸ್ ಮಾಡಿ. ವಿಜುವಲೈಸ್ ಮಾಡಿದಾದ್ಮೇಲೆ ಸಪೋಸ್ ಯಾರಾದರೂ, ಈಗ ನೀವು ಕಾಮಾಗಿರೋದು ಅನ್ನೋದನ್ನ ಗೋಲ್ ಬರೆದಿರ್ತಾರ, ಯಾರಾದರೂ ಬಂದ್ರು ನಿಮಗೆ ಟ್ರಿಗರ್ ಆಗೋ ಥರ ಮಾತಾಡ್ತಾರೆ ಅನ್ಕೊಳ್ಳಿ, ಆಗ ನೀವು ಕಾಮಾಗಿ ಅವ್ರು ಟ್ರಿಗರ್ ಆಗೋದನ್ನ, ಏನು ಮಾತಾಡಿರೋ ಅದನ್ನ ಅರ್ಥ ಮಾಡಿಕೊಂಡು ಕಾಮಾಗಿ ರೆಸ್ಪಾಂಡ್ ಮಾಡ್ತಿದ್ದೀರಾ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಉತ್ತರ ಕೊಟ್ಟ ಮೇಲೆ ನಿಮಗೆ ಸ್ಪಷ್ಟತೆ ಅನ್ನೋದು ನಿಮ್ಗೆ ಕಾಣಿಸುತ್ತೆ. ಈಗ ನೀವು ನಿಮ್ಮ ಮನೆ ಕೆಲಸ ಮಾಡ್ತಿರ್ತೀರ, ಆದರೆ ಒಳಗಡೆ ಹಗುರವಾಗಿರ್ತೀರ. ನಿಮ್ಮ ಫ್ಯಾಮಿಲಿ ಸೇಮ್ ಇರುತ್ತೆ, ನಿಮ್ಮ ಸುತ್ತಲೂ ಸರೌಂಡಿಂಗ್ಸ್ ಎಲ್ಲ ಸೇಮ್ ಇರುತ್ತೆ, ಆದರೆ ನಿಮ್ಮ ಎನರ್ಜಿ ಚೇಂಜ್ ಆಗಿರುತ್ತೆ. ಆಗ ನೀವು ರೆಸ್ಪಾಂಡ್ ಮಾಡೋದು ಹ್ಯಾಬಿಟೇ ಚೇಂಜ್ ಆಗಿರುತ್ತೆ. ಸೊ ಈ ಥರ ಇದ್ದಾಗ ನೀವು
ನೀವು ಮಲ್ಗೋ ಹೋದಾಗ ನಿಮ್ಮ ಮುಖದಲ್ಲಿ ಒಂದು ನಗು ಇರುತ್ತೆ. ಹಾಗೆ ನೀವು ಶಾಂತವಾಗಿ ಮಲ್ಕೊಂತೀರ. ನಾನು ಇವತ್ತಿನ ದಿನಾನ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಅನ್ನೋ ಖುಷಿ, ಅನ್ನೋ ವಿನ್ ನಿಮಗೆ ಸಿಗುತ್ತೆ. ಯಾಕೆ ಅಂದರೆ ನೀವೇನು ಕಲ್ಪನೆ ಮಾಡ್ತಿರೋ ನಿಮ್ಮ ವರ್ತನೆ ಹಾಗಿರುತ್ತೆ. ಇದಕ್ಕೆ ಸರ್ಮನ್ ಆನ್ ದ ಮೌಂಟ್ನಲ್ಲಿ ಹೇಳ್ತಾರೆ, 3 ವರ್ಡ್ಸ್ ತುಂಬ ಇಂಪಾರ್ಟೆಂಟ್. ಆಸ್ಕ್, ಸೀಕ್, ನಾಕ್. ಅಂದರೆ ನಮ್ಮ ಗೋಲ್ ಏನಿರುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಬೇಕು. ಅದ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತಾ ಇರಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಅದರ ಮೇಲೆ ವರ್ಕ್ ಮಾಡ್ತಾ ಹೋಗ್ತಿದ್ರೆ ನಮ್ಮ ಗೋಲ್ ನಾವು ರೀಚ್ ಆಗಬೇಕಂತ ದಾರಿಗಳು ಒಂದೊಂದೇ ಓಪನ್ ಆಗ್ತಾ ಹೋಗುತ್ತೆ. ಆಗ ನೀವು ಬಯಸಿದ ಜೀವನ ನಿಮಗೆ ಸಿಗುತ್ತೆ. ರಿಲೇಷನ್ಶಿಪ್ಸು ಹಾರ್ಮೋನಿಯಸ್ ಆಗಿರಬೇಕು ಅಂತಂದರೆ ಒಂದು ಲಾ ಇದೆ. ಅದೇನು ಅಂತಂದರೆ ದ ಲಾ ಆಫ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್. ನಾವೇನು ಕೊಡ್ತೀವೋ ನಮ್ಗೆ ಅದೇ ಸಿಗುತ್ತೆ. ಸಪೋಸ್ ನಾವು ಪೇಷನ್ಸ್ನ ಕೊಟ್ಟರೆ ಅದರಿಂದ ನಮಗೆ ಪೀಸ್ ಸಿಗುತ್ತೆ. ಹಾಗೆ ನಮ್ಮ ಕಡೆಯಿಂದ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಕನೆಕ್ಷನ್ಸ್ ಬಿಲ್ಡ್ ಆಗುತ್ತೆ. ಇದ್ರ ಜೊತೆಗೆ ನಾವು ಡೈಲಿ ಡಿಸಿಪ್ಲಿನ್ನ ಪ್ರಾಕ್ಟೀಸ್ ಮಾಡಬೇಕು. ಏನು ಡಿಸಿಪ್ಲಿನ್ ಅಂದರೆ ನಮ್ಮ ಲೈಫಲ್ಲಿ ನಮ್ಗೆ ಏನು ಸಿಗುತ್ತೆ, ನಮಗೇನು ನಾವು ಅರ್ನ್ ಮಾಡೋದ್ರಲ್ಲಿ ಅಥವಾ ನಾವು ಪಡೆಯೋದ್ರಲ್ಲಿ 10%ನ ಸೇವ್ ಮಾಡಬೇಕು. ಈ ಸೇವ್ ಮಾಡೋದ್ರಿಂದ ನಮಗೊಂದು ಸೆಲ್ಫ್ ರೆಸ್ಪೆಕ್ಟ್ ಸಿಗುತ್ತೆ. ಹಾಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಮ್ಮ ಲೈಫ್ ಮೇಲೆ. ಹಾಗೆ ನೀವಿದನ್ನು 30 ಡೇಸು ಈ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಬೇಕು. ನೆಕ್ಸ್ಟ್ 30 ಡೇಸು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಪ್ರಿಸೈಸ್ ಗೋಲ್ನ ಡೈರಿನಲ್ಲಿ ಬರಿಬೇಕು. ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋಕ್ಕಿಂತ ಮುಂಚೆ ಅದನ್ನು ನೋಡಬೇಕು. ಮತ್ತು ಅದ್ರ ಮೇಲೇ ನೀವು ಯೋಚನೆ ಮಾಡ್ತಾ ಇರಬೇಕು. ಸಪೋಸ್ ಏನಾದರೂ ನೆಗೆಟಿವ್ ಥಾಟ್ಸ್ ಬಂತಾ, ಪಾಸಿಟಿವ್ ಥಾಟ್ಸ್ನ ರಿಪ್ಲೇಸ್ ಮಾಡಿ. ಅದ್ರ ಮೇಲೆ ನೀವು ವಿಜುವಲೈಸ್ ಮಾಡಿ. ನೀವೇನು ಗೋಲ್ನ ಬರೆದಿದ್ರೋ ಅದಾಗಿದೆ ಅಂತ ವಿಜುವಲೈಸ್ ಮಾಡಿ. ಅದಕ್ಕೆ ಬೇಕಾಗಿರೋಂಥ ಡೈಲಿ ಸ್ಮಾಲ್ ಆ್ಯಕ್ಷನ್ಸ್ನ ತೊಗೊಂಡು ಹೋಗ್ತಾ ಇರಿ. ಸಪೋಸ್ ಯಾವುದಾದ್ರು ಒಂದು ದಿವಸ 1 or 2 ಡೇಸ್ ಸ್ಕಿಪ್ ಆಯಿತಾ, ಬಿಡಬೇಡಿ, ಮತ್ತೆ ಸ್ಟಾರ್ಟ್ ಮಾಡಿ, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ. ಯಾಕಂದರೆ ನಾವು ಕನ್ಸಿಸ್ಟೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ರೇ ಆ ಗೋಲ್ನ ನಾವು ರೀಚ್ ಆಗೋಕ್ಕಾಗುತ್ತೆ. ಹಾಗೆ ಈ 30 ಡೇಸು ನೀವು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ 30 ಡೇಸ್ ಆದಮೇಲೆ ನೀವು ಸೇಮ್ ಪರ್ಸನ್ ಥರನೇ ಇರಲ್ಲ. ನೀವು ಫುಲ್ ಚೇಂಜ್ ಆಗಿರೋ ಥರ ಪರ್ಸನ್ ನೀವೇ ಕಾಣ್ತೀರಾ. ನಿಮ್ಮನ್ನೇ ನೀವು ನೋಡಿಕೊಂಡ್ರೆ ಕಾಮಾಗಿ, ಸ್ಟ್ರಾಂಗ್ ಆಗಿ, ಫುಲ್ ಕ್ಲಿಯರ್ ಆಗಿ, ಎಮೋಷ್ನಲಿ ಸ್ಟ್ರಾಂಗ್ ಆಗಿರೋ ಥರ ನೀವು ನಿಮ್ಮನ್ನು ನೋಡ್ಕೊತೀರ. ಇನ್ನೊಂದು ವಿಷಯ, ನೀವಿಲ್ಲಿ ಜಸ್ಟ್ ಸರ್ವೈವ್ ಆಗಲ್ಲ ಇರೋದು, ನೀವಿಲ್ಲಿ ಗ್ರೋ ಆಗೋಕ್ಕೆ, ನಿಮ್ಗೆ ಇಷ್ಟ ಬಂದಿರೋ ಥರ ಗ್ರೋ ಆಗೋಕ್ಕೆ, ಮೀನಿಂಗ್ಫುಲ್ ಆಗಿ ಬದುಕೋಕೆ ನೀವು ಬಂದಿರೋದು. ನಿಮ್ಮ ಹತ್ರ ಎಲ್ಲ ಇದೆ. ನಿಮ್ಮ ಮೈಂಡು, ನಿಮ್ಮ ಸ್ಟ್ರೆಂತು, ನಿಮ್ಮ ಅವೇರ್ನೆಸ್ಸು ಎಲ್ಲ ಇದೆ. ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಬೇಕು. ಅದಕ್ಕೆ ನಾವು ಬೇಕಾದಂಥ ಗೈಡ್ ಮಾಡಬೇಕು. ಒಂದು ಡೈರೆಕ್ಷನಲ್ಲಿ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಾಗೆ ಈ ಮಾತು ತುಂಬ ಇಂಪಾರ್ಟೆಂಟು. ವಿ ಬಿಕಮ್ ವಾಟ್ ವಿ ಥಿಂಕ್ ಅಬೌಟ್. ನಾವೇನು ಯೋಚನೆ ಮಾಡ್ತೀವೋ ನಾವು ಅದೇ ಆಗ್ತೀವಿ. ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿ. ನೀವಿಲ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ, ಆದರೆ ಗೆಲ್ಲೋದಕ್ಕೆ ಒಂದು ಲೈಫ್ ಇದೆ.